ಬಟ್ ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಹೀಗಿರಬೇಕಲ್ಲ. ಬೇರೆಯವರು ಜೀವಮಾನದಲ್ಲಿ ಎಂದಿಗೂ ಕೂಡ ತಪ್ಪು ಮಾಡುವ ಧೈರ್ಯ ಮಾಡಿರಬಾರದು. ಬಟ್ ತಪ್ಪು ಮಾಡಿದವರು ಅಂತ ಕೂಡ ಬಹಿರಂಗವಾಗಿ ಹೇಳೋಕ್ ಹಿಂಜರಿತಾರಲ್ಲ ಗುರುಗಳೇ. ಇವಾಗ ಫಾರ್ ಎಕ್ಸಾಂಪಲ್ ಉಗ್ರವಾದ ಯೂಸ್ಲೆಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೆಸರಲ್ಲಿ ಆಗುವಂತಹ ಹತ್ಯಾಕಾಂಡಗಳಿಗೆ ನೀವು ಧರ್ಮ ತರಬೇಡಿ, ಉಗ್ರವಾದಕ್ಕೆ ಧರ್ಮ ಇಲ್ಲ ಅಂತಾರೆ. ಬಟ್ ಟಾರ್ಗೆಟ್ ಮಾಡಿ ಹಿಂದೂಗಳನ್ನ ಹತ್ಯೆ ಮಾಡಿದಾಗ್ಲೂ ಕೂಡ ಉಗ್ರವಾದಕ್ಕೆ ಧರ್ಮ ಇಲ್ಲ ಅಂದ್ರೆ ಉಗ್ರಗಾಮಿಗಳು ಮಾಡಿದ್ದೂ ಕೂಡ ಧರ್ಮದ ಆಧಾರದಲ್ಲಿ ಮಾಡಿದ ತಪ್ಪು ಅನ್ನೋದನ್ನ ಒಪ್ಕೊಳ್ಳಿಕ್ಕೂ ತಯಾರಿಲ್ಲದ ಸಮಾಜ ಇವತ್ತು. ತಪ್ಪು ಮಾಡಿದವರನ್ನ ಸಂರಕ್ಷಣೆ ಮಾಡೋದು ಒಂದೇ, ತಪ್ಪು ಮಾಡಿದವರನ್ನ ಎಕ್ಸ್ಕ್ಯೂಸ್ ಮಾಡೋದು ಒಂದೇ, ತಪ್ಪು ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವುದು ಒಂದೇ. ಬೇರೆಯವರಿಗೆಲ್ಲ ನೀವು ಕೂಡ ತಪ್ಪು ಮಾಡಿ ಅಂತ ಪ್ರೋತ್ಸಾಹ. ಯಾರೊಬ್ಬ ಗ್ರೀಕ್ ಫಿಲಾಸಫರ್ ಬಹಳ ಚೆನ್ನಾಗಿ ಹೇಳಿದ್ದಾನೆ, ಪ್ರಪಂಚ ಸಫರ್ ಆಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದಲ್ಲ, ಒಳ್ಳೆಯ ಜನರ ಮೌನದಿಂದ. ಪ್ರಪಂಚ ಹಾಳಾಗ್ತಾ ಇರೋದು ಕೆಟ್ಟ ಜನರ ಕೆಟ್ಟತನದಿಂದ ಅಲ್ಲ, ಒಳ್ಳೆಯ ಜನರು ಸುಮ್ಮನೆ ಕೂತಿದಾರಲ್ಲ, ಇವರು ಈ ಸುಮ್ಮನೆ ಕೂತಿರೋದ್ರಿಂದ ಪ್ರಪಂಚ ಹಾಳಾಗ್ತಾ ಇದೆ. ಈಗ ಹಿಂದುತ್ವದ ಬಗ್ಗೆ ಯಾರೋ ಮುಸಲ್ಮಾನರು ಮಾತನಾಡ್ಬಿಟ್ರೆ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹಿಂದೂ ಪರಿಗಣಿಸೋದು, ಅಥವಾ ಹಿಂದೂಗಳು ಯಾರಾದ್ರೂ ಪ್ರವಾದಿಗಳ ಬಗ್ಗೆ ಮಾತನಾಡ್ಬಿಟ್ರೆ ಅವರಿನ್ನು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗ್ಬಾರ್ದು ಅಂತ ಪರಿಸ್ಥಿತಿಗೆ ತಂದುಬಿಡಬೇಕು. ಈ ರೀತಿಯಾಗಿ ಅಂದ್ರೆ ಪರಸ್ಪರ ಧರ್ಮಗಳಲ್ಲಿರುವ ಅಪನಂಬಿಕೆಗಳು ಹಿಂಸೆಯ ಸ್ವರೂಪವನ್ನು ಪಡ್ಕೊಳ್ಬೇಕಾ ಅಂತ. ಈಗ ಯಾರಾದರೂ ಏನಾದರೂ ಒಂದು ವಾಕ್ಯ ಮಾತನಾಡೋದಕ್ಕೆ ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಆದರೆ ಆ ವಾಕ್ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಈ ಕಡೆ ವಾಕ್ ಸ್ವಾತಂತ್ರ್ಯವನ್ನು ನಾವು ಗೌರವಿಸಿದಂತಾಯಿತು, ಆ ಕಡೆ ಅವ್ರಿಗೂ ಬೇಜಾರಾಗದೆ ನಿಮ್ಮ ಧರ್ಮಗ್ರಂಥದಲ್ಲಿ ಹೀಗೆ ಹೇಳಿದೆ. ಇದು ನಮಗೆ ಶಂಕರಾಚಾರ್ಯರು ಆ 32 ವರ್ಷ ಜೀವನ ಪೂರ್ತಿ ಇದನ್ನೇ ಮಾಡಿದ್ದು. 3 ಸಲ ಇಂಡಿಯಾ ಓಡಾಡ್ಕೊಂಡು ಇದನ್ನೇ ಮಾಡಿದ್ದು. ವೇದಾಂತದಲ್ಲಿ ಹೀಗೆ ಹೇಳಿರೋದನ್ನ ನೀವು ವಿರೋಧಿಸಿದ್ದೀರಿ. ಯಾಕೆ ವಿರೋಧ ಮಾಡಿದ್ರಿ ನೀವು? ವೇದಾಂತ ಹೇಳುವಂತಹದ್ದು ಇದು. ನನ್ನ ಜೊತೆ ಆರ್ಗ್ಯೂ ಮಾಡಿ ಬನ್ನಿ, ನೋಡೋಣ. ನಿಮಗೆ ನಾನು ಕನ್ವಿನ್ಸ್ ಮಾಡಿದ್ರೆ ನಮ್ಮ ಮಾತು ನೀವು ಒಪ್ಕೊಳ್ಳಿ ತಾರ್ಕಿಕವಾಗಿ. ನನಗೆ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ. ವೇದಾಂತವೇ ಸರಿ ಇಲ್ಲ ಅಂತ ಒಪ್ಕೊಂಡ್ಬಿಡ್ತೀನಿ ನೀವು ನನ್ನ ಕನ್ವಿನ್ಸ್ ಮಾಡಿದ್ರೆ. ನಾನು ನಿಮಗೆ ಕನ್ವಿನ್ಸ್ ಮಾಡಿದ್ರೆ ಹೌದು ಇಲ್ಲೆಲ್ಲೋ ಒಂದು ಸ್ವಲ್ಪ ಲೋಪ ಇದೆ, ದೋಷ ಅಲ್ಲ. ಸೊ ಟ್ರೂತ್ ಈಸ್ ಲ್ಯಾಕಿಂಗ್, ಸಮ್ ಮೋರ್ ಥಿಂಗ್ ಈಸ್ ರಿಕ್ವೈರ್ಡ್ ಹಿಯರ್. ಇಟ್ ನೀಡ್ಸ್ ಟು ಬಿ ಎನ್ರಿಚ್ಡ್ ಎ ಲಿಟಲ್ ಮೋರ್. ಇನ್ನೊಂದು ಸ್ವಲ್ಪ ಶ್ರೀಮಂತಿಕೆ ಬರಬೇಕಾಗಿದೆ ನಿಮ್ಮ ತತ್ವಕ್ಕೆ, ಅದನ್ನು ಒಪ್ಕೊಳ್ಳಿ ನೀವು. ಸೊ 75% ಟ್ರೂತ್, ಅದು 100% ಅಲ್ಲ ಅಂತ ನೀವು ಒಪ್ಕೊಳ್ಳಿ, ನನಗೇನು ಅಸಮಾಧಾನ ಇಲ್ಲ. ಆದರೆ ನನ್ನ ಟ್ರೂತ್ 100% ಅಂತ ನೀವು ಒಪ್ಕೋಬೇಕು. ಯಾಕೆ? ನಮ್ಮ ಟ್ರೂತ್ಗೆ ನಿಮ್ಮ ಟ್ರೂತ್ಗೆ ಕಾಂಟ್ರಡಿಕ್ಷನ್ ಬಂದಾಗ ಐ ಆಮ್ ಪ್ರೂವಿಂಗ್ ಮೈ ಟ್ರೂತ್ ಈಸ್ ರೈಟ್. ಹೀಗೇನೆ ಶಂಕರಾಚಾರ್ಯ ಹೋಗಿದ್ದು 100 ಕಡೆ. ಆವತ್ತಿನ ಇಂಡಿಯಾದಲ್ಲಿ ಇದ್ದು 1-2 ಪಂಥಗಳು, ಧರ್ಮಗಳು, ಅದನ್ನೆಲ್ಲದರ ಕಡೆಗೂ ಹೋಗಿ ನನ್ನ ಜೊತೆ ಬನ್ನಿ, ನನಗೆ ಕನ್ವಿನ್ಸ್ ಮಾಡಿ. ಬಟ್ ಇಷ್ಟು ಸಮಾಧಾನ ಸಾವಧಾನ ಎಲ್ಲರಲ್ಲೂ ಇರಬೇಕಲ್ಲ ಗುರುಗಳೇ. ಫಾರ್ ಎಕ್ಸಾಂಪಲ್ ಈ ದೀಪು ಚಂದ್ರ ದಾಸ್ ಹತ್ಯೆ ಏನಾಯ್ತು ಬಂಗಾಳದಲ್ಲಿ, ಅದೇ ವಿಚಾರವನ್ನ ನಾವು ಚರ್ಚೆ ಮಾಡೋಣ. ಆತ ಬಹುದೇವೋಪಾಸನೆ ಬಗ್ಗೆ ಮಾತನಾಡ್ದ ಅನ್ನೋ ಕಾರಣಕ್ಕೆ, ಅದು ಸತ್ಯಾನ ಸಲೋ ಗೊತ್ತಿಲ್ಲ, ಅದೊಂದು ವಿಚಾರವನ್ನ ಮಾತನಾಡ್ದ ಅನ್ನೋ ಕಾರಣಕ್ಕೆ ಮಾಬ್ ಲಿಂಚಿಂಗ್ ಆಗತ್ತೆ, ಆತನ ದಹನ ಮಾಡಲಾಗತ್ತೆ. ಇದನ್ನ ಯಾವ ರೀತಿ ಗಮನಿಸ್ತೀರಿ? ಸರಿ ಇಲ್ಲ. ಆ ದೀಪು ಯಾವ ರೀತಿ ಮಾತಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ರಿಯಾಕ್ಷನ್ ಏನು ತೋರಿಸಿದ್ರಲ್ಲ, ಯಾವುದೇ ನಾಗರಿಕ ಸಮಾಜ ಒಪ್ಕೊಳ್ಳಲ್ಲ. ಅವ್ನಿಗೆ ಹೇಳ್ಬೋದಾಗಿತ್ತು, ನಿನಗೆ ಹೀಗೆ ಮಾತಾಡಿದೀಯಾ, ನಿನಗೆ ನೋಡು ನಿನ್ನ ಮಾತು ತಪ್ಪಿದೆ, ನಿಂದು ಹ್ಯಾಕ್ ತಪ್ಪು ಅಂತ ಪ್ರೂವ್ ಮಾಡ್ತೀವಿ, ಇನ್ನು ಮುಂದೆ ನೀನು ಮಾತಾಡಬೇಡ, ಅಥವಾ ಇಷ್ಟು ರೂಪಾಯಿ ನೀ ಕೊಡು, ಜುಲ್ಮಾನೆ ಹಾಕ್ತೀವಿ, ಅಥವಾ ಹೀಗೇನಾದ್ರೂ ಬಂದು ನಮ್ಮ ಮಸೀದಿಗೆ ಬಂದು ಬೇಕಾ 1-2-3 ತಿಂಗಳು ಸೇವೆ ಮಾಡು. ಈ ಥರದ್ದೇನಾದ್ರೂ ಒಂದು ಮೆಥಡ್ಗೆ ನಾವು ಹೋಗ್ಬೇಕೇ ಹೊರತು ತಗೊಂಡೋಗಿ ಬೆಂಕಿ ಹಚ್ಬಿಡೋದು ನಾಗರಿಕ ಸಮಾಜ ಯಾವ ಕಾಲಕ್ಕೂ ಒಪ್ಕೊಳ್ಳೋದು. ನಾಗರಿಕ ಸಮಾಜ ನರಭಕ್ಷಕರಾಗ್ಲಿಕ್ಕೆ ಅನ್ಫಾರ್ಚುನೇಟ್ಲಿ ಧರ್ಮ ಅನ್ನೋದು ಕಾರಣವಾಗ್ತಿದೆಯಲ್ಲ ಅಂತ. ಧರ್ಮ ನಾ ಹೇಳಿದ್ನಲ್ಲ, ನಾನು ಆವಾಗಲೇ ಸನಾತನ ಧರ್ಮ ಅಂತ ನಾನು ಏನು ಹೇಳಿದೆ, ಅದು ಕೇವಲ ಸನಾತನ ಧರ್ಮ ಅಲ್ಲ. ಎಲ್ಲಾ ಧರ್ಮಗಳು ಇದನ್ನೇ ಹೇಳಬೇಕಾದ್ದು, ಹೇಳ್ತಾ ಇರೋದು ಕೂಡ. ಪ್ರಪಂಚದಲ್ಲಿ ಇವತ್ತು ಯಾವ ಯಾವ ಧರ್ಮಗಳು ಪ್ರಚುರತೆಯಲ್ಲಿದೆ ಅವೆಲ್ಲ ಇದನ್ನೇ ಹೇಳೋದು. ಅವ್ರಿಗೆಲ್ಲ ಗೊತ್ತಿಲ್ಲ ಅಷ್ಟೇ. ಅಲ್ಟಿಮೇಟ್ಲಿ ಇದನ್ನೇ ಕ್ರೈಸ್ಟ್ ಕೂಡ ಐ ಅಂಡ್ ಮೈ ಫಾದರ್ ಆರ್ ಒನ್ ಬೈಬಲ್ನಲ್ಲಿ ಹೇಳ್ತಾನೆ. ನಾನು ಕುರಾನ್ ಅಧ್ಯಯನ ಮಾಡಿಲ್ಲ, ಆದರೆ ಯಾವ ಧರ್ಮವು ಕುರಾನ್ನಲ್ಲಿ ಅಧ್ಯಯನ ಮಾಡಲಿಲ್ಲ ಅಂದ್ರೂ ಅಲ್ಲೂ ಕೆಲವು ಸೂಫಿ ಸಂತರು ಬರ್ತಾರೆ. ಜಲಾಲುದ್ದೀನ್ ಅಂತ ಒಬ್ಬರು ಬರ್ತಾರೆ, ಸೂಫಿ ಸಂತ. ಬಹುಶಃ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಗೊತ್ತಿರಬೇಕು. ಆಮೇಲೆ ರಬಯಾ ಅಂತ ಬರ್ತಾಳೆ, ಜಲಾಲುದ್ದೀನ್ ಬರ್ತಾನೆ. ಇವರೆಲ್ಲ ಯಾವ ಮಟ್ಟಕ್ಕೆ ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದವರು ಅಂದ್ರೆ ಅವರ ಅನುಭವಗಳು
ಅದ್ವೈತ ವೇದಾಂತ 100% ಒಂದಕ್ಕೊಂದು ಒಪ್ಕೊಳ್ಳುತ್ತೆ. ಹಾಗೆ ಕ್ರಿಸ್ತ 3 ರೀತಿಯಲ್ಲಿ ಉಪದೇಶ ಮಾಡಿದ. ಅದನ್ನೇ ನಾವು ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಅಂತ ಕರಿತೀವಿ. ಇನ್ನೂ ಬಿಗಿನಿಂಗ್ ಅಲ್ಲಿರುವವರಿಗೆ ದ್ವೈತವನ್ನು ಹೇಳಿದ, ಸ್ವಲ್ಪ ಮುಂದುವರೆದವರಿಗೆ ವಿಶಿಷ್ಟಾದ್ವೈತವನ್ನು ಹೇಳಿದ. ಯಾರು ತಕ್ಕಮಟ್ಟಿಗೆ ಮುಂದುವರೆದವರು ಅವರಿಗೆ ಐ ಅಂಡ್ ಮೈ ಫಾದರ್ ಆರ್ ಒನ್, ನಾನು ನನ್ನ ತಂದೆ ಎರಡು ಒಂದೇ, ಅದ್ವೈತದ ಬೋಧನೆ ಮಾಡಿದ. ಪ್ರಪಂಚದ ಯಾವ ಮೂಲೆಗೆ ಹೋಗಿ ಇಲ್ಲಿವರೆಗೆ ಬಂದಿರುವ ಧರ್ಮಗಳು, ಇನ್ನು ಮುಂದೆ ಬರುವ ಧರ್ಮಗಳು, ಆವಾಗಲೇ ನಾನು ಸನಾತನ ಧರ್ಮ ಅಂದ್ರೆ ಏನು ಡೆಫಿನೇಷನ್ ಕೊಟ್ಟನಲ್ಲ, ಈ ಡೆಫಿನೇಷನ್ ಆಚೆಗೆ ಇಲ್ಲ. ಒಂದು ವೇಳೆ ಅದಿಲ್ಲ ಅಂದ್ರೆ ಅದು ಧರ್ಮವಲ್ಲ, ಅದು ಪಂಥ, ಅದು ಬಹಳ ದಿನ ಬದುಕಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಧರ್ಮದ ಒಂದೊಂದು ನಿಯಮವನ್ನ, ಒಂದೊಂದು ಉಪದೇಶವನ್ನು ಪರೀಕ್ಷೆ ಮಾಡಿ, ಇಫ್ ಇಟ್ ಡಸಂಟ್ ರೈಸ್ ಟು ದಿ ಅಕೇಶನ್ ಅಂಡ್ ಪ್ರೂವ್ ಇಟ್ ಸೆಲ್ಫ್ ಟ್ರೂ, ಥ್ರೋ ಇಟ್ ಅವೇ. ಇಟ್ ಈಸ್ ನೆವರ್ ಎ ರಿಲಿಜನ್, ಇಟ್ ಈಸ್ ಟ್ರ್ಯಾಶ್. ಯಾವ ಧರ್ಮ ಈ ಪರೀಕ್ಷೆಯಲ್ಲಿ ಸೋಲುತ್ತೋ ಕಸ, ಅದು ಕಸದ ಬುಟ್ಟಿಗೆ ಬಿಸಾಕಿ. ಇದು ಧರ್ಮ. ನಂಬಿಕೆಗೆ ನಾನು ಒಂದು ಧರ್ಮವನ್ನ ಗುರಿಯಾಗಿಸ್ಕೊಂಡು ಕೇಳ್ತಾ ಇಲ್ಲ ಗುರುಗಳೇ. ನಾವು ಪ್ರಶ್ನೆ ಮಾಡೋರನ್ನೇ ಸರ್ತನ್ಸೆ ಜುದಾ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ರೆ ಏನ್ ಹೇಳೋದು ಅಂತವ್ರಿಗೆ ಅಂತ. ಪ್ರಶ್ನೆ ಮಾಡೋರನ್ನೇ ಸರ್ತನ್ಸೆ ಜುದಾ ಮಾಡ್ತೀವಿ ಅಂದ್ರೆ ಅವರನ್ನ ಪ್ರಾಣ ಸಹಿತವಾಗಿ ಉಳಿಸೋದಿಲ್ಲ. ನಮ್ಮ ಧರ್ಮದ ವಿಚಾರವನ್ನ, ನಮ್ಮ ಧರ್ಮ ಗ್ರಂಥದ ವಿಚಾರವನ್ನ, ಅಥವಾ ನಾವು ಅನುಸರಿಸುವಂತಹ ಪದ್ಧತಿಯನ್ನ ಪ್ರಶ್ನೆ ಯಾರು ಕೂಡ ಮಾಡಬಾರ್ದು, ನಾವು ಪ್ರಶ್ನಾತೀತರು ಅನ್ನೋ ಮನಸ್ಥಿತಿಗೆ ಹೋಗ್ಬಿಟ್ರೆ ಅಂತವ್ರಿಗೆ ಏನ್ ಹೇಳ್ತೀವಿ? ಧೋರಣೆ ಸರಿ ಇಲ್ಲ. ಅದು ಅಜ್ಞಾನಿಗಳು, ಹಾಗೆ ಹೇಳೋರು ಪರಮ ಅಜ್ಞಾನಿಗಳು. ಹಿಂದೂಸ್ ತುಂಬಾ ಮೈಲ್ಡ್ ಅಂತ ಹೇಳಿದ್ರಿ. ಆ ಎಮ್ನ ನಾವು ಉಲ್ಟಾ ಮಾಡಿ ವೈಲ್ಡ್ ಆದ್ರೆ ಆ ಮಂಕಿಗಳನ್ನ ನಾವು ಮಾನ್ಸ್ಟರ್ಗಳಾಗಿ ಅವ್ರಿಗೂ ನಾವೇ ಲಾನ ಅವಕಾಶವಾಗಿ ತಗೋಬಹುದು ತಾನೆ. ಯಾಕಂದ್ರೆ ಅವ್ರಿವಾಗ ಮಾನ್ಸ್ಟರ್ಸ್, ಮಂಕಿಗಳು ಮಾನ್ಸ್ಟರ್ಸ್ ಆಗಿ ನಮ್ಮ ಹಿಂದೂಸ್ನ ಜಾತಿ, ನೀವ್ ಯಾವ ಧರ್ಮ ಅಂತ ಕೇಳಿ ಕೇಳಿ ಕೊಲ್ತಾ ಇದ್ದಾಗ ನಾವ್ ಅದಕ್ಕೆ ಎಲ್ಲಿ ಒಂದು ಅಂತ್ಯ ತರಬೇಕು ಅಂದ್ರೆ ಅದಕ್ಕೆ ಏನ್ ಮಾಡಬೇಕು ಅಂತ ಒಂದು ಸಿಂಪಲ್ ಟರ್ಮ್ ನಲ್ಲಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ವಿವೇಕಾನಂದರು ಇದನ್ನು ನೋಡಿ ಹೇಳಿದ್ದಾರೆ. ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿಯಂತ ಇಚ್ಛಾಶಕ್ತಿ, ಅಂಜದ, ಅಳುಕದ, ನಿಸ್ವಾರ್ಥಿಯಾದ, 100% ಪ್ರಾಮಾಣಿಕನಾದ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕಾದ್ದೇ ಯಾವುದೇ ಶಿಕ್ಷಣ ಪದ್ಧತಿಯ ಪ್ರಮುಖ ಮತ್ತು ಪ್ರಧಾನವಾದ ಕರ್ತವ್ಯ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಶರೀರದ ಬಲವೇ ಧರ್ಮದ ಮೊದಲನೇ ಹೆಜ್ಜೆ. ಎಲ್ಲಿದೆ ಶಾರೀರಿಕ ಧರ್ಮ? ವೈಲ್ಡ್ ಹಿಂದೂ ಹೇಗಾಗ್ತೀರಿ ನೀವು? ಯಾರನ್ನೋ ಹೋಗಿ ಹೊಡೆದಾಕ್ಬಿಡೋಣ, ಯಾರನ್ನೋ ಹೋಗಿ ಕೊಂದಾಕ್ಬಿಡೋಣ ಅಂತಲ್ಲ. ನಿನಗೆ ತೊಂದರೆಯಾಗದೇ ಇರುವಷ್ಟು ಮಟ್ಟಿಗಾದರೂ ನಿನ್ನ ರಕ್ಷಣೆಗೆ ಧಕ್ಕೆ ಬರುವಾಗ ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವ ಮಟ್ಟಕ್ಕಾದರೂ ನಿನ್ನ ಶಕ್ತಿ ಇಲ್ಲ ಅಂದ್ರೆ ಹೇಗಪ್ಪ?